ಗಲ್ಫ್ ರಾಷ್ಟ್ರಗಳ ಘೋರ ಯುದ್ಧದಿಂದ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗುವುದು ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಹೀಗಿದ್ರೂ ವದಂತಿಗಳನ್ನು ನಂಬಿಕೊಂಡು ಜನ ಬಂಕ್ಗಳ ಮುಂದೆ ಕ್ಯೂ ನಿಲ್ಲುತ್ತಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಜನ ಮುಗಿಬಿದ್ದಿದ್ರು. ತೆಲಂಗಾಣದಲ್ಲಿ ಪೆಟ್ರೋಲ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅಂತ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿ ಹರಡುತ್ತಾ ಇದ್ದಾರೆ. ಈ ವದಂತಿ ಹೈದರಾಬಾದ್ನಲ್ಲೂ ಆತಂಕ ಸೃಷ್ಟಿಸಿದೆ. ಪೆಟ್ರೋಲ್ ಬಂಕ್ನಲ್ಲಿ ನೂರಾರು ಜನ ಕ್ಯೂ ನಿಂತಿದ್ದಾರೆ. ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಉತ್ತರ ಪ್ರದೇಶದ ಸಿದ್ಧಾರ್ಥ ನಗರದಲ್ಲಿ ಪೆಟ್ರೋಲ್ಗಾಗಿ ಯುವಕರ ಗುಂಪು ಹೊಡೆದಾಡಿಕೊಂಡಿದೆ. ಪೆಟ್ರೋಲ್ಗಾಗಿ ಮುಗಿಬಿದ್ದು ಕ್ಯೂ ನಿಲ್ಲುವ ವಿಚಾರಕ್ಕೆ ಬಡದಾಡಿಕೊಂಡಿದ್ದಾರೆ. ಪುಂಡಾಟವಾಡಿದ ಯುವಕರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿ ಆಮೇಲೆ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಮತ್ತೊಂದು ಕಡೆ ವ್ಯಕ್ತಿಯೊಬ್ಬ ನೀರು ಕುಡಿಯೋ ಪಾತ್ರೆಯಲ್ಲೇ ಪೆಟ್ರೋಲ್ ತುಂಬಿಸಿಕೊಂಡು ಹೋಗಿದ್ದಾನೆ. ರಾಜ್ಯದಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನೋ ವದಂತಿಗೆ ಜನ ಬೇಕಾಬಿಟ್ಟಿಯಾಗಿ ಖರೀದಿ ಮಾಡ್ತಾ ಇದ್ದಾರೆ. ಅಪಾಯಕಾರಿ ಬಾಟಲ್ ಡಬ್ಬಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಂಗ್ರಹಿಸದಂತೆ ಬೆಂಗಳೂರು ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಬಾಟಲ್ಗಳಲ್ಲಿ ಪೆಟ್ರೋಲ್ ಸಂಗ್ರಹ ದೊಡ್ಡ ಅಪಾಯವನ್ನೇ ತರಬಹುದು. ಜವಾಬ್ದಾರಿಯಿಂದ ವರ್ತಿಸಿ ಸುರಕ್ಷತೆಯ ಸೂಚನೆಗಳನ್ನು ಪಾಲಿಸುವಂತೆ ಮನವಿ ಮಾಡಿದ್ದಾರೆ. ಅಮೆರಿಕದ ಟೆಕ್ಸಾಸ್ನಲ್ಲಿರೋ ತೈಲ ಸಂಗ್ರಹ ಘಟಕದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಪೋರ್ಟ್ ಆರ್ಥರ್ನಲ್ಲಿರುವ ವಲೆರೋ ತೈಲ ಸಂಗ್ರಹ ಘಟಕ ಹೊತ್ತಿ ಉರಿತಾ ಇದೆ. ದಟ್ಟ ಹೊಗೆ ಮುಗಿಲೆತ್ತರಕ್ಕೆ ಆವರಿಸಿದೆ. ತಾಂತ್ರಿಕ ದೋಷದಿಂದ ಸ್ಫೋಟ ಆಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೇಂದ್ರ ಸರ್ಕಾರ ಪಿಎನ್ಜಿ ಸಂಪರ್ಕ ಇರುವ ನಗರಗಳಲ್ಲಿ ಮನೆಗಳಿಗೆ ಎಲ್ಪಿಜಿ ಪೂರೈಸ್ತಾ ಇದೆ. ಈಗ ಮನೆ ಮನೆಗೂ ಪೈಪ್ಲೈನ್ ಗ್ಯಾಸ್ ಸಂಪರ್ಕ ಪಡೆಯುವಂತೆ ಅಧಿಸೂಚನೆಯನ್ನು ಹೊರಡಿಸಿದೆ. ನಿಮ್ಮ ಏರಿಯಾದಲ್ಲಿ ಪೈಪ್ಲೈನ್ ಸಂಪರ್ಕಗಳಿದ್ದರೆ 3 ತಿಂಗಳೊಳಗೆ ಸಂಪರ್ಕ ಪಡಿಬೇಕು. ಇಲ್ಲದೆ ಹೋದರೆ 3 ತಿಂಗಳು ಕಳೆದ ಮೇಲೆ ಎಲ್ಪಿಜಿ ಸಿಲಿಂಡರ್ ಸಪ್ಲೈ ನಿಲ್ಲಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದೆ. ಇರಾನ್ ಇಸ್ರೇಲ್ ಯುದ್ಧದ ಜೊತೆಗೆ ರಷ್ಯಾ ಉಕ್ರೇನ್ ಮಧ್ಯೆಯೂ 4 ವರ್ಷಗಳಿಂದ ಯುದ್ಧ ನಡೀತಾ ಇದೆ. ಇವತ್ತು ರಷ್ಯಾದ ತೈಲ ಹಾಗೂ ಅನಿಲ ಘಟಕಗಳ ಮೇಲೆ ಉಕ್ರೇನ್ ಸೇನೆ ಡ್ರೋನ್ ದಾಳಿ ನಡೆಸಿದೆ. ಉಕ್ರೇನ್ನಿಂದ 1,000 ಕಿಲೋಮೀಟರ್ ದೂರದಲ್ಲಿರುವ ರಷ್ಯಾ ತೈಲ ಘಟಕ ಬೆಂಕಿಗೆ ಆಹುತಿಯಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಸಭೆಯಲ್ಲಿ ಸಚಿವರು ಶಾಸಕರು ಭಾಗಿಯಾಗಿದ್ದಾರೆ. ಉಪಚುನಾವಣೆಗೆ ಪ್ರಚಾರ, ಸಂಘಟನೆ, ಸಮಾವೇಶಗಳ ಆಯೋಜನೆ ಕುರಿತು ಸಚಿವರು ಶಾಸಕರಿಗೆ ಜವಾಬ್ದಾರಿಯನ್ನು ಹಂಚಲಾಗಿದೆ. ಬೈಎಲೆಕ್ಷನ್ನಲ್ಲಿ ಮತ ಸೆಳೆಯುವುದಕ್ಕೆ ಎಂಪಿ ಪಾಟೀಲ್, ವಿಜಯಾನಂದ ಕಾಶಪ್ಪನವರ್, ಈಶ್ವರ್ ಖಂಡ್ರೆ, ಎಚ್ಕೆ ಪಾಟೀಲ್ ಸೇರಿದಂತೆ ಸ್ಥಳೀಯ ಶಾಸಕರಿಗೆ ಜವಾಬ್ದಾರಿಗಳನ್ನು ಹಂಚಲಾಗಿದೆ. ಒಳ ಮೀಸಲಾತಿಗೆ ಆಗ್ರಹಿಸಿ ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆದಿದೆ. ಫ್ರೀಡಂ ಪಾರ್ಕ್ ರಸ್ತೆಯನ್ನೇ ಬಂದ್ ಮಾಡಿದ ಘಟನೆಯೂ ಕೂಡ ನಡೆಯಿತು. ಈಗ ಎಚ್ಚೆತ್ತಿರುವ ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ತೀರ್ಮಾನಿಸಿದೆ. ನಾಳೆ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಹೊರಬೀಳುವ ನಿರೀಕ್ಷೆ ಇದೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಅಖಾಡ ರಂಗು ಪಡೆದುಕೊಂಡಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಸುಡು ಬಿಸಿಲನ್ನು ಲೆಕ್ಕಿಸದೆ ಮತಯಾಚನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಮರ್ಥ ಶಾಮನೂರು ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಕೂಡ ಮತಬೇಟೆ ನಡೆಸಿದ್ದಾರೆ. ಇನ್ನು ಬಾಗಲಕೋಟೆ ಉಪಚುನಾವಣೆಯಲ್ಲೂ ಮತಬೇಟೆ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಹಾಗೂ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅಬ್ಬರದ ಪ್ರಚಾರ ಮಾಡಿದರು. ಈ ಮಧ್ಯೆ ಬಾದಾಮಿ ತಾಲೂಕಿನ ಜಾರಿಹಾಳ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ ಹಣವನ್ನು ಚುನಾವಣಾಧಿಕಾರಿಗಳು ಸೀಸ್ ಮಾಡಿದ್ದಾರೆ. ವಿಧಾನಸಭೆ ಅಧಿವೇಶನ ನಡೆಯುತ್ತಾ ಇರುವಂತಹ ಸಂದರ್ಭದಲ್ಲಿ 6 ಲಕ್ಷ ರೂಪಾಯಿ ಹಣ ತಂದಿದ್ದ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಆಸ್ಪತ್ರೆಗೆ ಕಟ್ಟುವುದಕ್ಕಾಗಿ ಹಣ ತಂದಿದ್ದೆ, ಬಿಲ್ ಕಡಿಮೆ ಮಾಡಿಸುವುದಕ್ಕೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರಿಂದ ಲೆಟರ್ ಪಡೆಯುವುದಕ್ಕೆ ಬಂದಿದ್ದೆ ಅಂತ ಹೇಳಿದ್ದಾನೆ. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅಕಾಲಿಕ ಮಳೆ ಆರ್ಭಟ ಜೋರಾಗಿದೆ. ಧಾರವಾಡ, ಗದಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಆಲಿಕಲ್ಲು ಸಹಿತ ಮಳೆ ಅಬ್ಬರಿಸಿದೆ. ವರುಣನ ಹೊಡೆತಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಸಂಚಾರ ಮಾಡಲಾಗದೆ ಸವಾರರು ಪರದಾಡಿದ್ದಾರೆ. ಐಪಿಎಲ್ ಉದ್ಘಾಟನಾ ಪಂದ್ಯಕ್ಕೆ ದಿನಗಣನೆ ಶುರುವಾಗಿದೆ. ಕಾಲ್ತುಳಿತ ಘಟನೆಯ ಬಳಿಕ ಮಾರ್ಚ್ 28ರಂದು ಐಪಿಎಲ್ ಉದ್ಘಾಟನಾ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಉದ್ಘಾಟನೆ ಪಂದ್ಯಕ್ಕೂ ಮುಂಚಿತವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ವಿಘ್ನ ವಿನಾಶಕನ ಮೊರೆ ಹೋಗಿದ್ದು ಗಣಹೋಮ ನೆರವೇರಿಸಿದೆ. ಜೊತೆಗೆ ಕಾಲ್ತುಳಿತದಿಂದ ಸಾವಿನಪ್ಪಿದವರಿಗೆ ಗೌರವ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ದೇಶದಲ್ಲಿ ಈಗಿರುವ 543 ಲೋಕಸಭಾ ಸ್ಥಾನಗಳನ್ನು 816ಕ್ಕೆ ಹೆಚ್ಚಿಸುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಕರ್ನಾಟಕದಲ್ಲಿರುವ 28 ಲೋಕಸಭಾ ಕ್ಷೇತ್ರಗಳು 42ಕ್ಕೆ ಹೆಚ್ಚಳವಾಗುವ ಸಾಧ್ಯತೆಗಳಿವೆ. 2011ರ ಜನಗಣತಿಯ ವರದಿಯನ್ನು ಆಧರಿಸಿ ಕ್ಷೇತ್ರಗಳ ವಿಸ್ತರಣೆಗೆ ಚಿಂತನೆ ನಡೆದಿದೆ. ಇದೇ ಅಧಿವೇಶನದಲ್ಲಿ ಈ ಸಂಬಂಧ ಬಿಲ್ ಮಂಡನೆಯಾಗುವ ಸಾಧ್ಯತೆಯೂ ಇದೆ.
13 ವರ್ಷಗಳಿಂದ ಕೋಮಾ ಸ್ಥಿತಿಯಲ್ಲಿದ್ದ ಭಾರತದಲ್ಲಿ ದಯಾಮರಣಕ್ಕೆ ಅನುಮತಿ ಪಡೆದಿದ್ದ ಮೊದಲ ವ್ಯಕ್ತಿ ಹರೀಶ್ ರಾಣಾ ನಿನ್ನೆ ಮೃತಪಟ್ಟಿದ್ದಾರೆ. ಇವತ್ತು ದೆಹಲಿಯ ಗ್ರೀನ್ ಪಾರ್ಕ್ನಲ್ಲಿ ಕುಟುಂಬಸ್ಥರು ಅಂತ್ಯಸಂಸ್ಕಾರ ನೆರವೇರಿಸಿದರು. ಇದಕ್ಕೂ ಮೊದಲು ಹರೀಶ್ ರಾಣಾ ಕಣ್ಣುಗಳು ಮತ್ತು ಹೃದಯವನ್ನು ಪೋಷಕರು ದಾನ ಮಾಡಿದ್ದಾರೆ. ಸಿಕ್ಕಿಂ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಉತ್ತರ ಸಿಕ್ಕಿಂನಲ್ಲಿ ಭೂಕುಸಿತಾಗಿ 200ಕ್ಕೂ ಹೆಚ್ಚು ಪ್ರವಾಸಿಗರು ಮಾರ್ಗ ಮಧ್ಯೆಯೇ ಸಿಲುಕಿದ್ದಾರೆ. ಲಾಶಿನ್ ಹಾಗೂ ಚುಂಗ್ತಾಂಗ್ ಮಾರ್ಗದಲ್ಲಿ ಭೂಕುಸಿತವಾಗಿದ್ದು ಪ್ರವಾಸಿಗರೆಲ್ಲ ಚುಂಗ್ತಾಂಗ್ನಲ್ಲೇ ಸಿಲುಕಿದ್ದಾರೆ. ಕೊಲ್ಲಿ ಯುದ್ಧ ಕೊನೆಗಾಣಿಸಲು ಟ್ರಂಪ್ ಒಟ್ಟು 15 ಅಂಶಗಳ ಪ್ರಸ್ತಾವನೆಯನ್ನು ಇರಾನ್ಗೆ ಸಲ್ಲಿಸಿದ್ರು. ಆದರೆ ಇರಾನ್ ಅಮೆರಿಕವೇ ಮೊದಲು ನಮ್ಮ ಷರತ್ತುಗಳನ್ನು ಒಪ್ಪಬೇಕು ಅಂತ ಉತ್ತರ ಕಳಿಸಿದೆ. ಈ ಮಧ್ಯೆ ಪಾಕಿಸ್ತಾನದ ಅಧಿಕಾರಿಗಳು ಮಧ್ಯಸ್ಥಿಕೆ ನಡೆಸ್ತಾ ಇದ್ದು ಟರ್ಕಿಯಲ್ಲಿ ಕದನ ವಿರಾಮ ಸಂಧಾನ ಸಭೆ ನಡೆಯುವ ಸಾಧ್ಯತೆಗಳಿವೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮೊನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೈಲ ಘಟಕಗಳು ಅನಿಲ ಸ್ಥಾವರಗಳನ್ನು ಯುದ್ಧದಲ್ಲಿ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಿದರು. ಆದರೆ ಇವತ್ತು ಅದೇ ಕೆಲಸವನ್ನು ಇರಾನ್ ಮತ್ತು ಇಸ್ರೇಲ್ ಮಾಡಿವೆ. ಇಸ್ರೇಲ್ನ ವಿದ್ಯುತ್ ಉತ್ಪಾದನೆ ಘಟಕ ತೈಲ ಘಟಕಗಳನ್ನೇ ಇರಾನ್ ಉಡಾಯಿಸಿದೆ. ಲೆಬನಾನ್, ಇರಾಕ್ನಲ್ಲೂ ಘೋರ ದಾಳಿಗಳು ನಡೆದಿದ್ದಾವೆ. ಇವೆಲ್ಲದರ ಮಧ್ಯೆ ಕುವೈತ್ ಸರ್ಕಾರ ನ್ಯೂಕ್ಲಿಯರ್ ಅಟ್ಯಾಕ್ ಆದರೆ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಮಾರ್ಗಸೂಚಿ ಬಿಡುಗಡೆ ಮಾಡಿರೋದು ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಯುದ್ಧ 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 ಅನ್ನೋ ಒಂದು ಪದ ಬಿಟ್ರೆ ಇಡೀ ಜಗತ್ತಿನಲ್ಲಿ ಬೇರೇನೂ ಕೇಳಿಸ್ತಿಲ್ಲ. ಆ ಮಟ್ಟಿಗೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 5 ದಿನ ಕದನ ವಿರಾಮ ಘೋಷಿಸಿದ್ರು. ಆದರೆ ಅದು ಬರೀ ಇಂಧನ ಮತ್ತು ತೈಲ ಘಟಕಗಳನ್ನು ಗುರಿಯಾಗಿಸಿ ದಾಳಿ ಮಾಡಬಾರದು ಅನ್ನೋದಕ್ಕಷ್ಟೇ ಸೀಮಿತವಾಗಿತ್ತು. ಆದರೆ ಯಾವುದಕ್ಕೂ ಬಗ್ಗದ ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿಗಳ ಮಳೆ ಸುರಿಸ್ತಿದ್ರೆ ಇರಾನ್ ಹಾರಿಸ್ತಿರೋ ಒಂದೊಂದು ಡ್ರೋನ್ಗಳು ಇಸ್ರೇಲ್ ನಗರವನ್ನ ಇವತ್ತೂ ಸರ್ವನಾಶ ಮಾಡಿದೆ. 26ನೇ ದಿನಕ್ಕೆ ಕಾಲಿಟ್ಟಿರುವ ಕೊಲ್ಲಿ ಕಾಳಗದಲ್ಲಿ ಮತ್ತೆ ರಕ್ತದ ಕೋಡಿ ಹರಿದಿದೆ. ಟ್ರಂಪ್ ಹೇಳಿದ್ಮೇಲೂ ತೈಲ ಘಟಕಕ್ಕೆ ಇರಾನ್ ಬಾಂಬ್. ನೋಡಿ ಹೇಗೆ ಇಸ್ರೇಲ್ ದೇಶದ ತೈಲ ಸಂಸ್ಕರಣಾ ಘಟಕ ಧಗಧಗಿಸಿ ಉರಿಯುತ್ತಿದೆ. ಇರಾನ್ ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ನ ತೈಲ ಸಂಸ್ಕರಣಾಗಾರ ಮತ್ತು ತೈಲ ನಿಕ್ಷೇಪಗಳನ್ನು ನಾಶಪಡಿಸಿದೆ. ಅಂದಾಜು 3,85,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಇಸ್ರೇಲ್ನ ಈ ತೈಲ ಘಟಕ ಈಗ ಸರ್ವನಾಶ ಆಗೋಗಿದೆ. ಇದು ಇಸ್ರೇಲ್ ದೇಶದ ಹಡೇರಾ ನಗರದ ಅತ್ಯಾಧುನಿಕ ವಿದ್ಯುತ್ ಸ್ಥಾವರ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಥಾವರಗಳನ್ನು ಮುಟ್ಟಬೇಡಿ ಅಂದ್ರು. ಆದರೆ ಇರಾನ್ ಹುಡುಕಿ ಅದೇ ಜಾಗಗಳನ್ನು ಉಡಾಯಿಸುತ್ತಿದೆ. ಹಡೇರಾ ವಿದ್ಯುತ್ ಸ್ಥಾವರದ ಮೇಲೆ ಇರಾನ್ ದಾಳಿ ನಡೆಸಿದ್ರಿಂದ 100ಕ್ಕೂ ಹೆಚ್ಚು ಇಸ್ರೇಲ್ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತಗೊಂಡಿದ್ದು ಕತ್ತಲು ಆವರಿಸಿದೆ. ಇರಾನ್ ಸೇನಾಪಡೆಗಳು ನಡೆಸುತ್ತಿರೋ ದಾಳಿಗೆ ಇಸ್ರೇಲ್ ಕೂಡ ಪ್ರತೀಕಾರದ ದಾಳಿ ಮಾಡಿದೆ. ಇರಾನ್ ದೇಶದ ಬುಷೇರ್ ಪರಮಾಣು ವಿದ್ಯುತ್ ಸ್ಥಾವರವನ್ನ ಇಸ್ರೇಲ್ ಸೇನಾಪಡೆ ಹೊಡೆದುರುಳಿಸಿದೆ. ವಿದ್ಯುತ್ ಉತ್ಪಾದನೆಗಾಗಿ ಇರಾನ್ ಸ್ಥಾಪಿಸಿದ್ದ ಈ ಘಟಕಕ್ಕೆ ಮಾರ್ಚ್ 19ರಂದು ಇಸ್ರೇಲ್ ಬಾಂಬ್ ಹಾಕಿತ್ತು. ಈಗ ಮತ್ತೆ ಅದೇ ಘಟಕದ ಉಳಿದ ಭಾಗವನ್ನೂ ಸರ್ವನಾಶ ಮಾಡಿ ಇರಾನ್ಗೆ ಎಚ್ಚರಿಕೆ ನೀಡಿದೆ. ತೈಲ ಘಟಕಗಳು ವಿದ್ಯುತ್ ಉತ್ಪಾದನಾ ಸ್ಥಾವರಗಳನ್ನೇ ಧ್ವಂಸ ಮಾಡುತ್ತಿರೋದ್ರಿಂದ ಕೊಲ್ಲಿ ರಾಷ್ಟ್ರಗಳ ಪರಿಸ್ಥಿತಿ ಅಯೋಮಯವಾಗಿದೆ. ಕೈಗಾರಿಕೆಗಳು ಬಂದಾಗ್ತಿವೆ, ಉದ್ಯಮಗಳು ವಿನಾಶದಂಚಿಗೆ ಬಂದಿವೆ, ಲಕ್ಷಾಂತರ ಜನರ ಬದುಕು ಬರ್ಬಾದಾಗಿದೆ. ಇದಿಷ್ಟೇ ಅಲ್ಲ, ಇರಾನ್ ದೇಶದ ಇಸ್ಫಹಾನ್ನಲ್ಲಿರುವ ಕ್ರಾಂತಿಕಾರಿ ಗಾರ್ಡ್ ಪ್ರಧಾನ ಕಚೇರಿಯನ್ನ ಇಸ್ರೇಲ್ ಶೆಲ್ ದಾಳಿ ಮಾಡಿ ಧ್ವಂಸ ಮಾಡಿದೆ. ಈ ಸ್ಫೋಟದಲ್ಲಿ ಕಟ್ಟಡದೊಳಗಿದ್ದ 15ಕ್ಕೂ ಹೆಚ್ಚು ಇರಾನ್ ಅಧಿಕಾರಿಗಳು, ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಇರಾಕ್ನ ಬಂಡುಕೋರರ ಮೇಲೆ ಅಮೆರಿಕ ವಾಯುಪಡೆ ಬಾಂಬ್ ದಾಳಿ ಮಾಡಿರೋ ಘೋರ ದೃಶ್ಯ ಇದು. ಅನ್ಬಾರ್ನಲ್ಲಿರುವ ಇರಾಕ್ನ ಬಂಡುಕೋರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ವಾಯುದಾಳಿ ನಡೆಸಿದೆ. ಈ ದಾಳಿಯಲ್ಲಿ 7 ಜನ ಸತ್ತಿದ್ರೆ 15 ಜನ ಗಾಯಗೊಂಡಿದ್ದಾರೆ. ಅಮೆರಿಕ ವಾಯುದಾಳಿಯಿಂದ ಇಡೀ ಪ್ರದೇಶವೇ ನೆಲಸಮವಾಗಿದ್ದು ಬದುಕುಳಿದವರಿಗಾಗಿ ಹುಡುಕಾಡುತ್ತಿರೋದು ಕಣ್ಣಿಗೆ ರಾಚುತ್ತೆ. ಇರಾನ್ಗೆ ಬೆಂಬಲವಾಗಿ ನಿಂತಿರುವ ಲೆಬನಾನ್ ಮೇಲೆ ಇಸ್ರೇಲ್ ಬಾಂಬ್ ಹಾಕಿದೆ. ಅದು ನಾಗರಿಕರ ವಸತಿ ಕಟ್ಟಡಗಳನ್ನೇ ಗುರಿಯಾಗಿಸಿ ಈ ದಾಳಿ ಮಾಡಿದೆ. ಲೆಬನಾನ್ ಬಂಡುಕೋರರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ಆದರೆ ಅಲ್ಲಿ ಸತ್ತಿದ್ದು ಮಾತ್ರ ಅಮಾಯಕರು. ಇಲ್ಲಿ ನೋಡಿ, ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗೆ ಹೇಗೆ ದಕ್ಷಿಣ ಲೆಬನಾನ್ ಪಟ್ಟಣ ನುಚ್ಚು ನೂರಾಗಿದೆ ಅಂತ. ಇಷ್ಟಾದ್ರೂ ಇಸ್ರೇಲ್ ಮತ್ತು ಅಮೆರಿಕ ಸೇನಾಪಡೆಗಳು ಸುಮ್ಮನಾಗಿಲ್ಲ. ನೆಲಕ್ಕಚ್ಚಿದ ಏರಿಯಾದೊಳಗೆ ನುಗ್ಗಿ ಲೆಬನಾನ್ ಬಂಡುಕೋರರನ್ನ ಇಸ್ರೇಲ್ ಪಡೆಗಳು ಬೇಟೆಯಾಡುತ್ತಿವೆ.
ಈ ದಾಳಿಯಲ್ಲಿ 8 ಹೆಜ್ಬುಲ್ಲಾ ಬಂಡುಕೋರರನ್ನ ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ಇಡೀ ಊರೇ ಬೂದಿಮಯ, ಎಲ್ಲಿ ನೋಡಿದ್ರೂ ಸರ್ವನಾಶದ ಕುರುಹುಗಳು, ರಸ್ತೆಯಲ್ಲೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಕಟ್ಟಡದ ಅವಶೇಷಗಳು, ಮಾಲ್ಗಳಲ್ಲಿ ಇಟ್ಟಿದ್ದ ಎಲ್ಲ ದಿನಸಿ ವಸ್ತುಗಳು, ಮೀನು, ಮಾಂಸ, ಹಾಲು, ಆಹಾರ ಪದಾರ್ಥಗಳು ಮಣ್ಣಿನಲ್ಲಿ ಮುಚ್ಚಿ ಹೋಗಿವೆ. ಇದು ಇಸ್ರೇಲ್ನ ಟೆಲ್ ಅವೀವ್ ನಗರದ ದೃಶ್ಯ. ಇಸ್ರೇಲ್ ಮೇಲೆ ಸೇಡಿನ ದಾಳಿ ನಡೆಸುತ್ತಿರೋ ಇರಾನ್ ಈ ಮಟ್ಟಿಗೆ ಇಸ್ರೇಲ್ ನೆಲವನ್ನ ಧ್ವಂಸ ಮಾಡಿ ಹಾಕಿದೆ. ಆಕಾಶದಲ್ಲಿ ಒಂದರ ಹಿಂದೆ ಒಂದರಂತೆ ಹಾರಿ ಬಂದ ಇರಾನ್ ಸೇನಾಪಡೆಯ ಸಾವಿನ ಡ್ರೋನ್ ಬಾಂಬರ್ಗಳು ಸೀದಾ ಅಮೆರಿಕ ಯುದ್ಧ ನೌಕೆಯನ್ನೇ ಸ್ಫೋಟಿಸಿ ಹಾಕಿದೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ನೌಕಾಪಡೆಯಾಗಿರುವ ಅಮೆರಿಕ ಸೇನೆಗೂ ಇರಾನ್ ಡ್ರೋನ್ಗಳನ್ನ ತಡೆಯೋಕ್ಕಾಗಲಿಲ್ಲ. ಹಾಗಾಗಿ ಕ್ಷಣಾರ್ಧದಲ್ಲಿ ಇಡೀ ಅಮೆರಿಕ ಯುದ್ಧ ನೌಕೆ ಸಮುದ್ರದೊಳಗೆ ಸರ್ವನಾಶ ಆಗೋಯ್ತು. ಇದು ಅಮೆರಿಕ ಸೈನಿಕರು ಉಳಿದುಕೊಂಡಿದ್ದ ಹೋಟೆಲ್. ಇರಾಕ್ನ ಎರ್ಬಿಲ್ನಲ್ಲಿದ್ದ ಐಷಾರಾಮಿ ಕಟ್ಟಡವನ್ನು ಇರಾನ್ ಸೇನಾಪಡೆ ಬಾಂಬ್ ಹಾಕಿ ಬೆಂಕಿಯಲ್ಲಿ ಬೆಂದು ಹೋಗುವಂತೆ ಮಾಡಿದೆ. ಅಮೆರಿಕದ ಸೈನಿಕರು ತಂಗಿದ್ದ ಈ ಹೋಟೆಲ್ ನೆಲಸಮವಾಗಿದ್ದು 18ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಕೊಲ್ಲಿಯಲ್ಲಿ ಶುರುವಾಯಿತು ನ್ಯೂಕ್ಲಿಯರ್ ದಾಳಿ ಆತಂಕ. ನಾಗರಿಕರಿಗೆ ಸುರಕ್ಷತಾ ಮಾರ್ಗಸೂಚಿ ಕೊಟ್ಟ ಕುವೈತ್. ಅಮೆರಿಕ ಸೇನೆ ಇರಾನ್ ನೆಲದಿಂದ ವಾಪಸ್ ಹೋಗೋವರೆಗೂ ನಮ್ಮ ದಾಳಿ ಅಚಲವಾಗಿರುತ್ತೆ ಅಂತ ಮೊಜ್ತಾಬಾ ಖಮೇನಿ ಪಡೆ ಎಚ್ಚರಿಕೆ ಕೊಡ್ತಾನೇ ಇದೆ. ಅಮೆರಿಕಾನು ಸುಮ್ಮನಾಗದೆ ಇವತ್ತು ಒಂದೇ ದಿನ 12,000 ಸೈನಿಕರನ್ನ ಕೊಲ್ಲಿ ರಾಷ್ಟ್ರಕ್ಕೆ ರವಾನೆ ಮಾಡಿದೆ. ಬೆಂಜಮಿನ್ ನೆತನ್ಯಾಹು ಪಡೆಯಂತೂ ಅಮೆರಿಕ ಹೇಳಿದಂತೆ ಇರಾನ್ ಸರ್ವನಾಶಕ್ಕೆ 26 ದಿನದಿಂದ ಬಾಂಬ್ ಹಾಕ್ತಾನೇ ಇದೆ. ಈಗ ನೋಡಿದ್ರೆ ಅಣು ಘಟಕಗಳು, ತೈಲ ಘಟಕಗಳು, ವಿದ್ಯುತ್ ಸ್ಥಾವರಗಳನ್ನು ಸ್ಫೋಟಿಸ್ತಾ ಯುದ್ಧವನ್ನ ಮತ್ತಷ್ಟು ಜಾಸ್ತಿ ಮಾಡಿವೆ. ಆದರೆ ಈ ಯುದ್ಧ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಯಾವುದೇ ಕ್ಷಣದಲ್ಲಾದರೂ ನ್ಯೂಕ್ಲಿಯರ್ ದಾಳಿ ಹಂತಕ್ಕೂ ಹೋಗುವ ಆತಂಕ ಕೊಲ್ಲಿ ರಾಷ್ಟ್ರಗಳಲ್ಲಿ ಶುರುವಾಗಿದೆ. ಅದರಲ್ಲೂ ಕುವೈತ್ ಸರ್ಕಾರ ಸೇನಾಪಡೆ ಮೂಲಕ ಪರಮಾಣು ಬಾಂಬ್ ದಾಳಿ ಆಗಿಬಿಟ್ರೆ ಜನ ಹೇಗೆ ಸುರಕ್ಷಿತವಾಗಿರಬೇಕು ಅಂತ ಮಾರ್ಗಸೂಚಿಯನ್ನು ಇವತ್ತು ರಿಲೀಸ್ ಮಾಡಿದೆ. ಈ ಯುದ್ಧ ಸುರಕ್ಷಿತ ಪ್ರದೇಶಗಳನ್ನು ದಾಟಿ ನಡೆಯುತ್ತಿದೆ. ಯುದ್ಧದಲ್ಲಿ ಪರಮಾಣು ದಾಳಿ ನಡೆದ್ರೆ ನಾಗರಿಕರು ಎಚ್ಚರವಾಗಿರಿ. ಕುವೈತ್ಗೆ ಯಾವುದೇ ಬೆದರಿಕೆ ಉಂಟಾಗುವುದಿಲ್ಲ. ಯಾಕಂದ್ರೆ ಪರಮಾಣು ಘಟಕಗಳೆಲ್ಲ ಕುವೈತ್ನಿಂದ 240 ಕಿಲೋಮೀಟರ್ ದೂರದಲ್ಲಿವೆ. ಆದರೆ ನ್ಯೂಕ್ಲಿಯರ್ ದಾಳಿ ಆದರೆ ವಿಕಿರಣ ಸೋರಿಕೆ ಸಣ್ಣ ಪ್ರಮಾಣದಲ್ಲಿ ಕುವೈತ್ಗೂ ತಲುಪಬಹುದು. ಹೀಗಾಗಿ ಸಾರ್ವಜನಿಕ ಸುರಕ್ಷತೆಗೆ ಕುವೈತ್ ಆದ್ಯತೆ ನೀಡಿದೆ. ಮೊದಲು ನಾಗರಿಕರು ಶಾಂತವಾಗಿರಬೇಕು, ಅನಗತ್ಯ ಭಯ ಪಡಬೇಡಿ. ಮನೆ, ಕಚೇರಿ, ಮಾಲ್ ಯಾವುದೇ ಕಟ್ಟಡಗಳಲ್ಲಿದ್ರೂ ಸರಿ, ಕಟ್ಟಡಗಳ ಕಿಟಕಿ ಬಾಗಿಲು ಬಂದ್ ಮಾಡಿ ಒಳಗೆ ಇರಿ. ಅಗತ್ಯಕ್ಕೆ ಬೇಕಾದಷ್ಟು ದಿನಸಿ, ಔಷಧಿಗಳು ನಿಮ್ಮ ಬಳಿ ಇರಲಿ. ಕುವೈತ್ ಸರ್ಕಾರ ಸದಾ ನಾಗರಿಕರ ಜೊತೆಯಲ್ಲಿರುತ್ತೆ. ಜಾಗತಿಕ ಸುರಕ್ಷಾ ಮಾನದಂಡಗಳಿಗೆ ಬದ್ಧತೆ ಬಲಪಡಿಸುತ್ತೆ ಅಂತ ಕುವೈತ್ ಸೇನಾಧಿಕಾರಿಗಳೇ ವಿಡಿಯೋ ಸಂದೇಶವನ್ನ ಕಳಿಸಿದ್ದಾರೆ. ಕುವೈತ್ ಸರ್ಕಾರದ ಈ ಎಚ್ಚರಿಕೆ ಗಂಟೆ ನೋಡ್ತಿದ್ರೆ ನಿಜಕ್ಕೂ ಈ ಯುದ್ಧ 3ನೇ ಮಹಾಯುದ್ಧ ಆಗೋಗುತ್ತಾ. ಹಿರೋಶಿಮಾ, ನಾಗಸಾಕಿ ಮೇಲೆ ಆದಂತೆ ಇರಾನ್, ಇಸ್ರೇಲ್ ನೆಲದಲ್ಲೂ ನ್ಯೂಕ್ಲಿಯರ್ ಅಟ್ಯಾಕ್ ಆಗೋಗುತ್ತಾ ಅನ್ನೋ ಆತಂಕ ಎದುರಾಗಿದೆ. ಈಗಾಗಲೇ ಕಚ್ಚಾ ತೈಲಗಳು, LPG ಸಮಸ್ಯೆ ಜಗತ್ತಿಗೆ ಹಂತ ಹಂತವಾಗಿ ತಟ್ಟೋಕೆ ಶುರುವಾಗಿದೆ. ಅಘೋಷಿತ ಎನರ್ಜಿ ಲಾಕ್ಡೌನ್ ಕೂಡ ಕೊಲ್ಲಿ ರಾಷ್ಟ್ರಗಳಲ್ಲಿ ಶುರುವಾಗಿದೆ. ಈ ಯುದ್ಧ ನಿಲ್ಲದೆ ಹೋದ್ರೆ ಕೊರೋನಾ ಟೈಮ್ನಲ್ಲಾದಂತೆ ಜಗತ್ತೇ ಅರ್ಧಕ್ಕರ್ಧ ಸ್ತಬ್ಧವಾಗೋದು ನಿಶ್ಚಿತ. ಅಂಥ ಕೆಟ್ಟ ಘಳಿಗೆ ಮತ್ತೊಮ್ಮೆ ಈ ಯುದ್ಧದಿಂದ ಬರೆದಿದ್ರೆ ಸಾಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇರಾನ್ ಮೇಲೆ ನಡೆಸ್ತಾ ಇರುವಂತಹ ಯುದ್ಧವನ್ನು ನಿಲ್ಲಿಸೋದಕ್ಕೆ ನಾವು ರೆಡಿ ಅಂತ ಹೇಳ್ತಾನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಒಟ್ಟು 15 ಅಂಶಗಳ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಅಂದರೆ ಈ ಪ್ರಸ್ತಾವನೆಗಳಿಗೆ ಇರಾನ್ ಒಪ್ಕೋಬೇಕು. ಈ ಪ್ರಸ್ತಾವನೆಯಲ್ಲಿ ಒಂದು ವೇಳೆ 8 ಷರತ್ತುಗಳನ್ನು ಒಪ್ಪಿದರೆ ಇರಾನ್ ದೇಶಕ್ಕೆ 7 ಭರವಸೆಗಳನ್ನು ಈಡೇರಿಸುವಂಥ ಆಶ್ವಾಸನೆಯನ್ನು ಕೂಡ ಟ್ರಂಪ್ ಕೊಟ್ಟಿದ್ದಾರೆ. ಆದರೆ ಇರಾನ್ ಅಷ್ಟು ಸುಲಭವಾಗಿ ಅಮೆರಿಕದ ಪ್ರಸ್ತಾವನೆಗೆ ಒಪ್ಪುವ ಲಕ್ಷಣ ಕಾಣ್ತಾ ಇಲ್ಲ. ಅಮೆರಿಕ ಬೆಂಬಲದೊಂದಿಗೆ ಇರಾನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ಯುದ್ಧ 26 ದಿನ ಪೂರೈಸಿದೆ. ಯುದ್ಧ ಶುರುವಾದ ಮೊದಲ ವಾರದಲ್ಲದೆ ನಾವು ಗೆದ್ದಾಯ್ತು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಡಾಯಿ ಕೊಚ್ಚಿಕೊಂಡಿದ್ರು.
ಆದ್ರೆ ಇರಾನ್ ಯುದ್ಧ ಶುರು ಮಾಡಿದ್ದೇ ನೀವೇ ಜಾಗ ಖಾಲಿ ಮಾಡಿ ಅಂತ ಇರಾನ್ ಹೇಳ್ತಿದೆ. ಈಗ ನೋಡಿದ್ರೆ 3 ದಿನದಿಂದಲೂ ಇರಾನ್ ಜೊತೆ ಮಾತುಕತೆ ನಡೆಸೋಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ 5 ದಿನದ ಕದನ ವಿರಾಮ ಘೋಷಿಸೋ ಹಂತಕ್ಕೂ ಬಂದಿದ್ರು. ಇದಕ್ಕೂ ಇರಾನ್ ತಲೆ ಕೆಡಿಸ್ಕೊಂಡಿಲ್ಲ. ಒಂದ್ ಕಡೆ ಯುದ್ಧ ನಡೆಯುತ್ತಿದ್ರೆ ಇನ್ನೊಂದ್ ಕಡೆ ಜಾಗತಿಕ ಮಟ್ಟದಲ್ಲಿ ಯುದ್ಧ ನಿಲ್ಲಿಸೋಕೆ ಮಾತುಕತೆಗಳು ಶುರುವಾಗಿವೆ. ವಾಷಿಂಗ್ಟನ್ ಮತ್ತು ಟೆಹರಾನ್ ನಡುವಿನ ಮಾತುಕತೆಯಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ 15 ಅಂಶಗಳ ಕದನ ವಿರಾಮ ಪ್ರಸ್ತಾವನೆಯನ್ನ ಕಳಿಸಿದ್ದಾರೆ. ಇದರಲ್ಲಿ 8 ಷರತ್ತುಗಳಿದ್ರೆ 7 ಸಲಹೆಗಳನ್ನ ಟ್ರಂಪ್ ಕೊಟ್ಟಿದ್ದು. ಟೆಹರಾನ್ ಕೂಡ 15 ಅಂಶಗಳ ಪ್ರಸ್ತಾವನೆಯನ್ನ ಸ್ವೀಕರಿಸಿದೆ. ಆ 15 ಅಂಶಗಳೇನು ಅಂತ ನೋಡೋದಾದ್ರೆ, ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳ ಸಾಮರ್ಥ್ಯಕ್ಕೆ ಅಂತ್ಯ ಹಾಡಬೇಕು, ಭವಿಷ್ಯದಲ್ಲಿ ಎಂದಿಗೂ ಅಣ್ವಸ್ತ್ರ ಹೊಂದಲ್ಲ ಅಂತ ಒಪ್ಪಂದ ಮಾಡಬೇಕು, ಹಾರ್ಮುಜ್ ಜಲಸಂಧಿಯನ್ನು ಮುಕ್ತವಾಗಿಸುವ ಖಾತರಿ ಕೊಡಬೇಕು, ಇರಾನ್ನೊಳಗೆ ಯುರೇನಿಯಂ ಉತ್ಪಾದನೆಯನ್ನ ನಿಲ್ಲಿಸಬೇಕು, ಯುರೇನಿಯಂ ದಾಸ್ತಾನನ್ನ IAEA ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಗೆ ವರ್ಗಾಯಿಸಬೇಕು, ನಟಾಂಜ್, ಇಸ್ಫಹಾನ್, ಫೋರ್ಡೋ ಅಣು ಘಟಕಗಳನ್ನ ನಾಶ ಮಾಡಬೇಕು, ಪ್ರಾಕ್ಸಿ ಗುಂಪುಗಳಿಗೆ ಹಣಕಾಸು ಶಸ್ತ್ರಾಸ್ತ್ರಗಳ ಪೂರೈಕೆಗೆ ವಿರಾಮ ಹಾಕಬೇಕು, ಕ್ಷಿಪಣಿಗಳ ಉತ್ಪಾದನೆ ದಾಸ್ತಾನುಗಳ ಮೇಲೆ ಮಿತಿ ಹೇರಿಕೆಗೆ ಒಪ್ಪಬೇಕು. ಇರಾನ್ ಕದನ ವಿರಾಮದ ನಿಯಮಗಳಿಗೆ ಒಪ್ಪಿದ್ರೆ ಅಮೆರಿಕ ಹಲವು ರಿಯಾಯಿತಿಗಳನ್ನ ನೀಡೋದಾಗಿ ಈ ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಮೊದಲನೆಯದಾಗಿ ಮಾತುಕತೆಗೆ ಸಿದ್ಧವಿದ್ದರೆ 1 ತಿಂಗಳ ಕಾಲ ಕದನ ವಿರಾಮ ಘೋಷಿಸ್ತೀವಿ. ಇರಾನ್ ಮೇಲಿನ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುವುದು. ಬುಷೆಹರ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆಗೆ ಆರ್ಥಿಕ ಬೆಂಬಲವನ್ನ ನೀಡಲಿದೆ. ಇರಾನ್ನ ನಾಗರಿಕ ಪರಮಾಣು ಕಾರ್ಯಕ್ರಮಗಳಿಗೆ ಅಮೆರಿಕವು ಬೆಂಬಲವಾಗಿರುತ್ತೆ. ಇರಾನ್ ನಾಗರಿಕರ ಭವಿಷ್ಯದ ಬುನಾದಿಗೆ ಅಮೆರಿಕ ಬೆಂಬಲ ನೀಡುತ್ತೆ. ಅಮೆರಿಕದ ಮಿತ್ರ ರಾಷ್ಟ್ರಗಳ ಸಶಸ್ತ್ರ ಗುಂಪುಗಳ ಬೆಂಬಲವೂ ಸಿಗಲಿದೆ. ಅಮೆರಿಕಾಗೆ ಒಪ್ಪುವಂತ ಸಲಹೆಗಳಿದ್ರೆ ಇರಾನ್ ಮಾತಿಗೆ ಮನ್ನಣೆ ನೀಡಲಾಗುವುದು. ಅಮೆರಿಕದ 7 ಭರವಸೆಗಳನ್ನು ಇರಾನ್ ಒಪ್ಪಿಲ್ಲ. ಟ್ರಂಪ್ ಕೊಟ್ಟ 8 ಷರತ್ತುಗಳಿಗೂ ಇರಾನ್ ಕ್ಯಾರೆ ಅಂದಿಲ್ಲ. 15 ಅಂಶಗಳ ಕದನ ವಿರಾಮ ಪ್ರಸ್ತಾವನೆಯನ್ನ ಸ್ವೀಕರಿಸಿ ಇರಾನ್ ನೋಡೋಣ ಅಂತ ಹೇಳಿ ಸುಮ್ಮನಾಗಿದೆ. ಆದ್ರೆ ಅಮೆರಿಕ ಆಗ್ಲಿ, ಇಸ್ರೇಲ್ ಆಗ್ಲಿ, ಇರಾನ್ ಆಗ್ಲಿ ಯುದ್ಧ ನಿಲ್ಲಿಸಿ ಮಾತುಕತೆಗೆ ರೆಡಿ ಅಂತ ಹೇಳಿಲ್ಲ. ಟ್ರಂಪ್ ಇಟ್ಟಿರೋ ಷರತ್ತುಗಳಿಗೆ, ಸಲಹೆಗಳಿಗೆ, ಕೊಟ್ಟಿರೋ ಭರವಸೆಗಳ ಬಗ್ಗೆ ಇರಾನ್ ಸರ್ಕಾರ ಪರಿಶೀಲನೆ ಮಾಡ್ತಾಗಿದೆ. ಈ ಪರಿಶೀಲನೆ ಯಾವಾಗ ಮುಗಿಯುತ್ತೆ ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರವಿಲ್ಲ. ಹೀಗಾಗಿ ಯುದ್ಧ ಮುಂದುವರಿಯುತ್ತಲೇ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಈ ಕೊಲ್ಲಿ ಕಾಳಗದಿಂದ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಆಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹೀಗಿದ್ರೂ ಕಿಡಿಗೇಡಿಗಳು ಹಬ್ಬಿಸ್ತಾ ಇರುವಂತಹ ವದಂತಿಗಳನ್ನೇ ನಂಬಿಕೊಂಡಿರುವಂತಹ ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಸಿಲಿಂಡರ್ಗೋಸ್ಕರ ಏಜೆನ್ಸಿಗಳ ಮುಂದೆ ರಾತ್ರಿ ಇಡೀ ಚಾಪೆ ಹಾಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಕೇಂದ್ರ ಸರ್ಕಾರ ಇವತ್ತು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಪರದಾಡ್ತಿದ್ದಾರೆ. ಕಲಬುರಗಿಯ ಆಳಂದ ಪಟ್ಟಣದ ಸೋನಾ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಇಡೀ ರಾತ್ರಿ ಕ್ಯೂ ನಿಂತಿದ್ದಾರೆ. ಸರತಿ ಸಾಲಿನಲ್ಲೇ ಬೆಡ್ಶೀಟ್ ಹೊದ್ಕೊಂಡು ಮಲಗಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ 1 ಕಿಲೋಮೀಟರ್ಗೂ ಹೆಚ್ಚು ಕ್ಯೂ ನಿಂತಿದ್ದು OTP ಬಂದ್ರೂ ಗ್ಯಾಸ್ ಬರ್ತಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯ ಸಂಡೂರಲ್ಲೂ ಸಿಲಿಂಡರ್ಗಾಗಿ ಜನ ಪರದಾಡ್ತಿದ್ದಾರೆ. ಪರಿಸ್ಥಿತಿಯ ಲಾಭ ಪಡಿತಾ ಇರುವ ಗ್ಯಾಸ್ ಏಜೆನ್ಸಿಗಳು 1 ಸಿಲಿಂಡರ್ಗೆ ಹೆಚ್ಚುವರಿ 50 ರೂಪಾಯಿ ಪಡಿತಾ ಇವೆ. ಬೇರೆ ದಾರಿ ಇಲ್ಲದೆ ದುಬಾರಿಯಾದರೂ ಜನ ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡಿದ್ರು. ಜೊತೆಗೆ ವಿಡಿಯೋ ಮಾಡಿ ಆಹಾರ ಇಲಾಖೆ ಸರ್ಕಾರಕ್ಕೂ ಕಳುಹಿಸಿ ಕ್ರಮ ಕೈಗೊಳ್ಳೋದು ಯಾವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಿನಲ್ಲೂ ಸಿಲಿಂಡರ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ಉಪಕಾರ್ ಗ್ಯಾಸ್ ಏಜೆನ್ಸಿ ಗೋದಾಮು ಮುಂದೆ ಸಿಲಿಂಡರ್ಗಾಗಿ ಜನರು ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಕೊರತೆ ಇಲ್ಲ ಅಂದ್ರೂ ಕೇಳದೆ ಜನರು ಗ್ಯಾಸ್ ಏಜೆನ್ಸಿಗೆ ಮುಗಿಬಿದ್ದಿದ್ದು ಜನರನ್ನ ನಿಯಂತ್ರಿಸಲು ಏಜೆನ್ಸಿ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ವದಂತಿ ಜೋರಾಯಿತು, ಪೆಟ್ರೋಲ್ಗೆ ಕ್ಯೂ ಹೆಚ್ಚಾಯಿತು. ದೇಶದಲ್ಲಿ ಪೆಟ್ರೋಲ್ಗಾಗ್ಲಿ ಡೀಸೆಲ್ಗಾಗಿ ಸಮಸ್ಯೆ ಇಲ್ಲ. ಭಾರತದಲ್ಲಿ ಇನ್ನೂ 40 ದಿನಕ್ಕೆ ಆಗುವಷ್ಟು ಸ್ಟಾಕ್ ಇದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾನೇ ಇದೆ. ಹೀಗಿದ್ರೂ ಪೆಟ್ರೋಲ್ ಬಂಕ್ಗಳಿಗೆ ವಾಹನ ಸವಾರರು ಮುಗಿಬೀಳ್ತಿದ್ದಾರೆ. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಸಾಲುಗಟ್ಟಿ ಪೆಟ್ರೋಲ್ಗಾಗಿ ಪರದಾಡಿದ್ರು. ಹುಬ್ಬಳ್ಳಿಯಲ್ಲೂ ವದಂತಿ ನಂಬಿದ ಜನ ಪೆಟ್ರೋಲ್ ಬಂಕ್ಗಳಿಗೆ ಲಗ್ಗೆ ಹಾಕಿದ್ರು. ಇದರಿಂದ ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ರಶ್ ಆಗಿವೆ. ಬೀದರ್ನಲ್ಲೂ ಅಷ್ಟೇ.
ಸುಡು ಬಿಸಿಲನ್ನೂ ಲೆಕ್ಕಿಸದೆ ಪೆಟ್ರೋಲ್ ಬಂಕ್ ಮುಂದೆ ಸಾಲುಗಟ್ಟಿ ನಿಂತ ಜನರು ಪೆಟ್ರೋಲ್ ಹಾಕಿಸಿಕೊಂಡಿದ್ದಾರೆ. ಬೆಳಗ್ಗೆಯಿಂದಲೇ ಪೆಟ್ರೋಲ್ ಪಡೆಯಲು ಜನರು ಕಾದು ನಿಂತಿದ್ದು ಕಂಡುಬಂತು. ವದಂತಿ ಹಬ್ಬಿಸಿದವರಿಗಾಗಿ ಪೊಲೀಸರ ಶೋಧ. ಬಂಕ್ ಮಾಲೀಕರಿಗೂ ಜಿಲ್ಲಾಧಿಕಾರಿಗಳ ನೀತಿ ಪಾಠ. ಅನಧಿಕೃತವಾಗಿ ಇಂಧನ ಸ್ಟಾಕ್ ಮಾಡುವವರಿಗೆ ಧಾರವಾಡ ಡಿಸಿ ಸ್ನೇಹಲ್ ಆರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಇಂಧನ ಕೊರತೆ ಇಲ್ಲ, ಕೆಲವರು ವದಂತಿ ಹಬ್ಬಿಸುತ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ ಅಂತ ಭರವಸೆ ನೀಡಿದ್ರು. ಎಲ್ಪಿಜಿ ಸಿಲಿಂಡರ್, ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಇಲ್ಲ, ಸುಳ್ಳು ಸುದ್ದಿ ಹರಡಿದ್ರೆ ಕಾನೂನು ಕ್ರಮವಾಗುತ್ತೆ ಅಂತ ಕಾಳದಂಧೆಕೋರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷ ಶಾಂತರಾಜ ಪೋಳ್ ಹಾಗೂ ಡಿಸಿಪಿ ಶ್ರುತಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಲ್ಲ, ಕೊರತೆನೂ ಇಲ್ಲ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದಿಂದ ಸ್ಪಷ್ಟ ಸಂದೇಶ. ದೇಶದ ಹಲವು ಭಾಗಗಳಲ್ಲಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ಗೆ ಪರದಾಡ್ತಿದ್ದು ವದಂತಿಗೆ ಜನ ಹೆಚ್ಚು ಬೆಲೆ ಕೊಡ್ತಿದ್ದಾರೆ. ಹೀಗಾಗಿ ಗೊಂದಲ ಬೇಡ, ಆತಂಕ ಬೇಡ ಅಂತ ಪೆಟ್ರೋಲಿಯಂ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ. ಜೊತೆಗೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಲ್ಲ ಅಂತಾನೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ. मैं देशवासियों को विश्वास दिलाना चाहती हूं कि हमारे पास पेट्रोल और डीजल पर्याप्त मात्रा में उपलब्ध है, इसलिए अफवाहों पर विश्वास न करें और पैनिक बाइंग से बचें। मैं ये भी बताना चाहती हूं कि पेट्रोल और डीजल के प्राइस में कोई बढ़ोतरी नहीं की गई है. ಪೈಪ್ಲೈನ್ ಗ್ಯಾಸ್ ಕನೆಕ್ಷನ್ ಪಡೆಯಲು ಕೇಂದ್ರ ಆದೇಶ. ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹೊಸ ಆದೇಶ ಮಾಡಿದೆ. ದೇಶದ ಪ್ರಮುಖ ನಗರಗಳಲ್ಲಿ ಮನೆ ಮನೆಗೂ ಗ್ಯಾಸ್ ಪೂರೈಕೆ ಮಾಡಲು ಪೈಪ್ಲೈನ್ ಅಳವಡಿಸಿದೆ. ಆದರೆ ಜನ ಆಸಕ್ತಿ ತೋರಿಸುತ್ತಿಲ್ಲ. ಈಗ ಎಲ್ಪಿಜಿ ಸಿಲಿಂಡರ್ ಕೊರತೆ ಮಧ್ಯೆನೇ ಮನೆ ಮನೆಗೂ ಪಿಎನ್ಜಿ ಸಂಪರ್ಕ ಪಡೆಯುವಂತೆ ಆದೇಶ ಮಾಡಿದೆ. घरेलू पीएनजी कनेक्शन भी भारत सरकार की प्रायोरिटी में सबसे ऊपर है और वहां पर 100% पीएनजी सप्लाई दी जा रही है. पीएनजी कनेक्शन को बढ़ावा देने के लिए भारत सरकार ने कल एक और गजट नोटिफिकेशन जारी किया गया है. इसका मुख्य उद्देश्य सभी स्टेट्स में पीएनजी कनेक्शन से संबंधित एप्लीकेशन फीस, अप्रूवल टाइमलाइंस को स्ट्रीमलाइन करने का प्रयास है. ವದಂತಿಗಳಿಗೆ ಬೆಲೆ ಕೊಡಬೇಡಿ, ಮನೆ ಮನೆಗೂ ಪೈಪ್ಲೈನ್ ಗ್ಯಾಸ್ ಸಂಪರ್ಕ ಪಡೆದುಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಮನವಿ ಮಾಡಿದೆ. ಇದಿಷ್ಟೇ ಅಲ್ಲ, ಇವತ್ತು ಯುದ್ಧದ ಬಿಕ್ಕಟ್ಟು, ಆತಂಕಗಳನ್ನು ಎದುರಿಸಲು ಕೇಂದ್ರ ಸರ್ಕಾರ ಸರ್ವಪಕ್ಷ ನಾಯಕರ ಸಭೆಯನ್ನೂ ನಡೆಸಿದ್ದು ಸಲಹೆಗಳನ್ನೂ ಪಡೆದುಕೊಂಡಿದೆ. ಕೇಂದ್ರ ಸರ್ಕಾರದ ಕ್ರಮಗಳ ಬಗ್ಗೆಯೂ ವಿವರಿಸಿದೆ. ಇನ್ನೊಂದು ಕಡೆ 3 ಸೇನಾ ಪಡೆಗಳೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ಮಾಡಿದ್ದು ಗಡಿಯಲ್ಲಾಗ್ಲಿ, ತೈಲ ಪೂರೈಕೆ ವೇಳೆ ಸಮುದ್ರದಲ್ಲಾಗ್ಲಿ ಭದ್ರತಾ ಸಮಸ್ಯೆ ಆಗದಂತೆ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮಾಹಿತಿನೂ ಪಡೆದುಕೊಂಡ್ರು. ಭಾರತದಲ್ಲಿ ಎಲ್ಪಿಜಿ ಕೊರತೆ ಇರೋದು ನಿಜ, ಆದರೆ ಹಾಹಾಕಾರ ಸೃಷ್ಟಿಯಾಗಿಲ್ಲ. ಪೆಟ್ರೋಲ್, ಡೀಸೆಲ್ ಕೂಡ ಸ್ಟಾಕ್ ಇದೆ. ಹೀಗಾಗಿ ಜನ ವದಂತಿಗಳಿಗೆ ಬೆಲೆ ಕೊಡಬೇಡಿ ಅನ್ನೋದಷ್ಟೇ ನಮ್ಮ ಮನವಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಜ್ಯ ಸರ್ಕಾರದ ಬಜೆಟ್ ಅಧಿವೇಶನದ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಬಜೆಟ್ ಮೇಲೆ ಪ್ರತಿಪಕ್ಷಗಳು ಎತ್ತಿದಂತಹ ಪ್ರಶ್ನೆಗಳಿಗೆ ಇವತ್ತು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಸಿಎಂ ಕುರ್ಚಿ ವಿಚಾರದಲ್ಲೂ ಕೂಡ ಬಹಳಷ್ಟು ಪ್ರಶ್ನೆಗಳನ್ನು ಪ್ರತಿಪಕ್ಷಗಳು ಈ ಚರ್ಚೆಯ ಸಂದರ್ಭದಲ್ಲಿ ಎತ್ತಿದ್ರು. ಇದಕ್ಕೂ ಮುಖ್ಯಮಂತ್ರಿಯವರಿಂದ ಉತ್ತರ ಬಂದಿದೆ. ಹಾಗೆಯೇ ರಾಹುಕಾಲ, ಗ್ರಹಣವನ್ನೆಲ್ಲ ನಾನು ನಂಬೋದಿಲ್ಲ ಅಂತಲೂ ಬಿಜೆಪಿಗೆ ಮಾತಲ್ಲೇ ತಿಳಿದಿದ್ದಾರೆ. ನಾನು ಯಾವತ್ತೂ ರಾಹುಕಾಲ ನೋಡಿಲ್ಲ. ಯುಗಾದಿ ಹಬ್ಬದ ದಿನ ಯಾರಾದ್ರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತಾರೆ, ನಾನು ತಿಂತೀನಿ. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ. ಡಿ.ಕೆ. ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ಹೈಕಮಾಂಡ್ ತೀರ್ಮಾನ ಮಾಡೋದು, ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೆಕ್ಸ್ಟ್ ಬಜೆಟ್ ನೀವೇ ಮಂಡಿಸ್ಬೇಕಲ್ಲ. 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ. ರಾಜ್ಯದ ಸಾಲದ ಲೆಕ್ಕಕ್ಕೆ ಸಾಲ ಲೆಕ್ಕದ ಮೂಲಕವೇ ಉತ್ತರ. ಖಾಲಿ ಚೊಂಬಿನ ಟೀಕೆಗೆ ತುಂಬಿದ ಕೊಡದ ಚಾಟಿ. ತೆರಿಗೆ ಲೆಕ್ಕಾಚಾರ, ರಾಜ್ಯಕ್ಕಾದ ಅನ್ಯಾಯ, ಜೊತೆಗೆ ಮತ್ತೆರಡು ಬಜೆಟ್ಗಳನ್ನು ಮಂಡಿಸುವ ಆಶಾವಾದ. ಹೀಗೆ ಇವತ್ತು ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ತಾವು ಮಂಡಿಸಿದ ಬಜೆಟ್ ಅನ್ನ ಟೀಕಿಸಿದವರಿಗೆ ಸಮಾಜವಾದ, ಪ್ರಜಾಪ್ರಭುತ್ವದ ಆಶಯಗಳ ಸುತ್ತಲೇ ಸುತ್ತಿಸಿ ಲೆಕ್ಕಾಚಾರದ ಪಾಠ ಮಾಡಿದ್ರು. ನೀರು ಕುಡಿಸಿದ ಅಪ್ಪನ ಆರೈಕೆಯಿಂದ ಹಿಡಿದು ಹಣಕಾಸು ಸಚಿವ ಆಗುವವರೆಗಿನ ಎಲ್ಲ ಸವಾಲುಗಳನ್ನ ಮೆಲುಕು ಹಾಕಿದ್ರು. ನೀರು ಕುಡಿಸೋದು ಮಾಡಿಬಿಟ್ಟಿದೆ, ನನಗೆ ಜವಾಬ್ದಾರಿ ಕೊಟ್ಬಿಟ್ಟಿದೆ ನಮ್ಮಪ್ಪ. ಅವ್ರನ್ನ ಮೆಚ್ಚಬೇಕು. ನಾನು ರಾಜಕೀಯ ನೀರನ್ನ
ವಿರೋಧ ಪಕ್ಷದವ್ರಿಗೆ ಕುಡಿಸಲೇ ಇರ್ತೀನಿ. ತನಗೆ ರಾಹುಕಾಲ ಗುಳಿಕ ಕಾಲದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳುತ್ತಲೇ ಮಾಂಸಾಹಾರದ ವಿಚಾರದಲ್ಲೂ ಶಿವರಾತ್ರಿ ಯುಗಾದಿ ಅಂತೆಲ್ಲ ನೋಡಲ್ಲ ಅಂದ್ರು. ರಾಹುಕಾಲ ಗುಳಿಕ ಕಾಲ ನೋಡ್ಕೊಂಡು ಬಜೆಟ್ ಮಂಡಿಸಿದ್ದಾರೆ ಅಂತ. ನಿಜ, ಈಗ ನಿನ್ನತ್ತೆ ಅವ್ರ ಮಾತು ಕೇಳಬೇಕಲ್ಲಪ್ಪ. ರಾಹುಕಾಲದಲ್ಲಿ ಮಂಡಿಸಿದ್ದೀನಿ ಹಿಂದೆ ಎಲ್ಲ ಬಜೆಟ್ಗಳೆಲ್ಲ. ಈಗ ಈ ಸಾರಿ ನಮ್ಮ ಆಫೀಸರ್ಸ್ಗಳು ಮತ್ತೆ ನಮ್ಮ ಮನೆಯವರೆಲ್ಲ ಹೇಳಿದ್ರು ರಾಹುಕಾಲದಲ್ಲಿ ಮಂಡಿಸೋದು ಬೇಡ ಸರ್, ಸ್ವಲ್ಪ ಮುಂಚಿತವಾಗಿ ಮಂಡಿಸಿ ಅಂತಂದ್ರು. ನಾನು ಅವ್ರ ಬೆಲೆಗೂ ನಮ್ಮ ಡೆಮಾಕ್ರಸಿನಲ್ಲಿ ನಂಬಿಕೆ ಇಟ್ಕೊಂಡಿರೋನು ನಾನು. ಯುಗಾದಿ ಹಬ್ಬದ ದಿನ ಯಾರಾದರೂ ಮಾಂಸ ತಿಂತಾರೇನ್ರಿ? ಶಿವರಾತ್ರಿ ಹಬ್ಬದ ದಿನ ಮಾಂಸ ತಿಂತಾರೆ, ನಾನು ತಿಂತೀನಿ. ನಥಿಂಗ್ ರಾಂಗ್. ಎಲ್ಲ ದಿನನೂ ಒಂದೇನೆ, ಹಬ್ಬ ಅಂತ ಮಾಡ್ತೀವಿ ಅಷ್ಟೇನೆ. ಹೀಗೆ ನಂಬಿಕೆಗಳ ಸುತ್ತ ಮಾತು ಆರಂಭಿಸಿದ ಸಿದ್ದರಾಮಯ್ಯ ನಂತರ ಸಾಲದ ಸರ್ಕಾರ, ಸಾಲ ಹೊರಿಸಿದ ಸರ್ಕಾರ ಎಂಬೆಲ್ಲ ಟೀಕೆಗಳಿಗೆ ಖಡಕ್ಕು ಉತ್ತರ ಕೊಟ್ರು. ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ಸಾಲ ಕಡಿಮೆ ಎಂದ್ರು. ಕೇಂದ್ರ ಸರ್ಕಾರವೇ ವರ್ಷದಿಂದ ವರ್ಷಕ್ಕೆ ಸಾಲ ಜಾಸ್ತಿ ಮಾಡಿ ಹೊರೆ ಹೊರಿಸ್ತಿದೆ ಎಂದು ತಿರುಗೇಟು ಕೊಟ್ರು. ಕೇಂದ್ರ ಸರ್ಕಾರದ ಸಾಲ 2014ರಲ್ಲಿ ಕೇವಲ 53.11 ಲಕ್ಷ ಕೋಟಿಗಳಿತ್ತು. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 2026ರಲ್ಲಿ ಅದು 165 ಲಕ್ಷ ಕೋಟಿಗೆ ಮುಟ್ಟಿದೆ. ಈ ಒಂದೇ ವರ್ಷದಲ್ಲಿ 16.96 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರುವ ಕೇಂದ್ರ ಸರ್ಕಾರ ದೇಶದ ಜನರ ಮೇಲೆ ಹೊರಿಸಿದೆ ಎಂದರು. ಆದರೆ ಕರ್ನಾಟಕ ಸರ್ಕಾರ ಈವರೆಗೆ ಕೇವಲ 8,24,369 ಕೋಟಿ ರೂಪಾಯಿ ಸಾಲ ಮಾಡಿದೆ ಎಂದು ಸಮರ್ಥಿಸಿಕೊಂಡರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ 165 ಲಕ್ಷಕ್ಕೂ ಹೆಚ್ಚು ಲಕ್ಷ ಕೋಟಿಗಳನ್ನು ಸಾಲ ಮಾಡಿದ್ದಾರೆ. ಬಜೆಟ್ ಭಾಷಣದ ವೇಳೆ ಪ್ರತಿಪಕ್ಷಗಳು ಹಾಗೂ ವಿರೋಧಿಗಳಿಗೆ ನೇರ ಟಕ್ಕರ್ ಕೊಟ್ಟರು ಸಿಎಂ. ಅಧಿಕಾರದಲ್ಲಿ ಎಷ್ಟು ದಿನ ಇರ್ತೇನೆ ಅನ್ನೋದು ಮುಖ್ಯವಲ್ಲ, ಇರುವಷ್ಟು ದಿನ ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಎಂದ್ರು. ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಎಂದು ಸದನದಲ್ಲೇ ಘೋಷಣೆ ಮಾಡಿದ್ರು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ, ಆದ್ರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಇಲ್ಲಿವರೆಗೆ ನಿಂತ್ಕೊತಾರೆ, ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ನಮ್ಮಲ್ಲಿ 224 ಜನ MLAಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದರೂ ಕೂಡ ಖುಷಿನೇ. ಈ ಎಲ್ಲ ಚರ್ಚೆಗಳ ನಡುವೆಯೇ ನಾನೇ ಮುಂದಿನ ಸಿಎಂ ಅಂತ ಹೇಳಪ್ಪ ನೋಡೋಣ ಎಂದು ಆರ್ ಅಶೋಕ್ ಅವರನ್ನ ಸಿಎಂ ಕೆಣಕಿದ್ರು. ವಿಜಯೇಂದ್ರ ಕಾದು ಕೂತಿರೋವಾಗ ಪ್ರತಿಪಕ್ಷ ನಾಯಕ ಸ್ಥಾನದಿಂದ ಸಿಎಂ ಆಗ್ತೀನಿ ಅಂತ ಹೇಳು ನೋಡೋಣ ಅಂತ ಅಶೋಕ್ ಕಾಲೆಳೆದ್ರು ಸಿಎಂ. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜಯೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜಯೇಂದ್ರ ಯಾರಿಗೂ ಬಿಡಲ್ಲ. ಹೀಗೆ ಎಲ್ಲ ವಾದ ಪ್ರತಿವಾದ ವಾಗ್ವಾದಗಳೊಂದಿಗೆ ಬಜೆಟ್ ಮೇಲಿನ ಚರ್ಚೆ ಮುಗಿದಿದೆ. ಅಂಕಿ ಅಂಶಗಳ ಮೂಲಕ ಸಿಎಂ ಬಜೆಟ್ ಅನ್ನ ಸಮರ್ಥಿಸಿಕೊಂಡಿದ್ದಾರೆ. ಇದೇ ಅಜೆಂಡಾ ಇದೀಗ ಬೈ ಎಲೆಕ್ಷನ್ ಅಖಾಡದಲ್ಲೂ ಮೇಳೈಸಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.